ಕನ್ನಡ ಚಿತ್ರರಂಗದ ದಿಗ್ಗಜ ಸಂಗೀತ ನಿರ್ದೇಶಕ ಹಂಸಲೇಖ ತಮ್ಮ ಸಂಗೀತದಿಂದ ದಶಕಗಳ ಕಾಲ ಚಿತ್ರರಂಗವನ್ನು ಕುಣಿಸಿದ ನಾದಬ್ರಹ್ಮ. ಇತ್ತೀಚಿನ ವರ್ಷಗಳಲ್ಲಿ ಹಂಸಲೇಖ ತಮ್ಮ ಸಂಗೀತದಿಂದ ಮಾತ್ರವಲ್ಲದೆ ಹೇಳಿಕೆಗಳಿಂದಲೂ ಬಹಳ ಸುದ್ದಿಯಲ್ಲಿರುತ್ತಾರೆ. ಇತ್ತೀಚೆಗೆ ಸುದ್ದಿಗೋಷ್ಠಿಯೊಂದರಲ್ಲಿ ಮಾತನಾಡಿರುವ ಹಂಸಲೇಖ ಬದಲಾದ ಸಿನಿಮಾ ಬಣ್ಣಗಳ ಬಗ್ಗೆ ವಿವರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಹಂಸಲೇಖ, ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಸ್ಟಾರ್ಗಳು, ದೊಡ್ಡ ದೊಡ್ಡ ನಿರ್ದೇಶಕರ ಕೈಯಲ್ಲಿ ಮಚ್ಚುಗಳನ್ನು ಬಿಟ್ಟಿಲ್ಲ. ದೊಡ್ಡ ದೊಡ್ಡ ರಿವಾಲ್ವರ್ಗಳು, AK-47ಗಳನ್ನು ಬಿಟ್ಟಿಲ್ಲ. ಹಿಂಸೆಗೆ ಏನೇನು ಬೇಕೋ ಎಲ್ಲ ರೀತಿಯ ವಿಚಿತ್ರವಾದ ಆಯುಧಗಳನ್ನು ಯಾರೂ ಬಿಟ್ಟಿಲ್ಲ. ಎಲ್ಲರೂ ಮಚ್ಚುಗಳಿಂದಲೇ ಹೊಡೆಯುತ್ತಿದ್ದಾರೆ. ಅಮರ ಶಿಲ್ಪಿ ಜಗಣಾಚಾರ್ಯ ಚಿತ್ರ ಬರುವವರೆಗೂ ಇಡೀ ಕನ್ನಡ ನಾಡು ಎಲ್ಲ ರೀತಿಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳನ್ನೇ ನೋಡುತ್ತಿತ್ತು. ಜೀವನದಲ್ಲಿ ಎಲ್ಲಿ ನೋಡಿದರೆ ಬಣ್ಣಗಳು ನೋಡುತ್ತಿದ್ದ ಕಾಲದಲ್ಲಿ ಸಿನಿಮಾ ಥಿಯೇಟರ್ಗೆ ಹೋದರೆ ಬರೀ ಕಪ್ಪು ಬಿಳುಪು ಸಿನಿಮಾಗಳು ಬರುತ್ತಿದ್ದವು. ನಮ್ಮೆಲ್ಲರಿಗೂ ಕಲರ್ ಬ್ಲೈಂಡ್ ಆಗಿತ್ತು. ಚಿತ್ರಗಳನ್ನು ನಾವು ಕಲರ್ ಬ್ಲೈಂಡ್ನಲ್ಲೇ ನೋಡುತ್ತಿದ್ದೆವು. ಸುಮಾರು ವರ್ಷಗಳ ಕಾಲ ಸಿನಿಮಾಗಳನ್ನು ಹಾಗೆ ನೋಡಿದೆವು. ಆಮೇಲೆ ಬಣ್ಣಗಳು ಬಂದಿದ್ದವು. ಆದರೆ ಬಣ್ಣದ ಸಿನಿಮಾಗಳು ಬಂದಾಗ ನಮಗೆ ಅವುಗಳನ್ನು ಡಿಸ್ಟರ್ಬ್ ಮಾಡುತ್ತಿದ್ದವು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳೇ ಚೆನ್ನಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಸತ್ಯ ಮತ್ತು ಸುಳ್ಳುಗಳ ಪ್ರತಿಬಿಂಬವಾಗಿತ್ತು. ನಮಗೆ ನಾಟಕ ಕೂಡ ಅದನ್ನೇ ಹೇಳುತ್ತಿತ್ತು, ಸಿನಿಮಾ ಕೂಡ ಅದನ್ನೇ ಹೇಳುತ್ತಿತ್ತು. ಅದಕ್ಕೆ ಅಭ್ಯಾಸವಾಗಿದ್ದವು. ಕಲರ್ ಬಂದ ನಂತರ ಎಲ್ಲ ಬದಲಾಗಿತ್ತು. ಹೊರಗಡೆ ಬದುಕು ಕೂಡ ಹಾಗೇ ಇರ್ತಿತ್ತು, ಸಿನಿಮಾ ಕೂಡ ಹಾಗೇ ಇರ್ತಿತ್ತು. ಯಾವ ವ್ಯತ್ಯಾಸಗಳು ಇರ್ತಿರಲಿಲ್ಲ. ಟೆಕ್ನಾಲಜಿ ಬೆಳೆದು ಏನೇನೋ ಆಗಿ ಈಗ ಸಿನಿಮಾಗಳು ಕೂಡ ಹೆಚ್ಚು ಬೆಳೆಯೋಕೆ ಇರೋದಿಲ್ಲ. ಬರೀ ಕತ್ತಲು, ಕಣ್ಣು, ದಾಡಿ, ಮೂಗು, ಕಿವಿ, ಕೈ, ರಕ್ತ ಮಾತ್ರ ಕಾಣುತ್ತಿದೆ. ಯಾರಿಗೂ ಬಣ್ಣಗಳೇ ಇಷ್ಟ ಇಲ್ಲ. ಎಲ್ಲ ಕತ್ತಲಲ್ಲೇ ಮುಳುಗಿ ಹೋಗಿದೆ. ಯಾವ ಸಿನಿಮಾ ಬೇಕಾದರೂ ನೋಡಿ. ಇತ್ತೀಚೆಗೆ ಒಂದು ಹಾಲಿವುಡ್ ಸಿನಿಮಾ ನೋಡಿದೆ. ಇಡೀ ಸಿನಿಮಾ ಕತ್ತಲೆ. ಆದರೆ ಮನುಷ್ಯ ಗೊತ್ತಿಲ್ಲದ ಹಾಗೆ ಕತ್ತಲ ಕಡೆ ಹೋಗುತ್ತಿದ್ದಾನೆ. ಕಲಾರಂಗಕ್ಕೆ ಕತ್ತಲು ಕವಿಯುತ್ತಿದೆ ಎನ್ನುವ ಅರ್ಥ ಹಂಸಲೇಖ ವಿವರಿಸಿದ್ದಾರೆ. ವೇದಿಕೆಯಲ್ಲಿ ಮಾತನಾಡುವ ವೇಳೆ ಜೊತೆಯಲ್ಲಿ ಕೂತಿದ್ದ ವ್ಯಕ್ತಿಯೊಬ್ಬರು ನೋಡಿದ ಹಂಸಲೇಖ, ನೀನು ಏಕೆ ದಾಡಿ ಬಿಟ್ಟಿದೆಯಪ್ಪ ಎಂದು ಕೇಳಿದ್ದಾರೆ. ಕೂಡಲೇ ಎಲ್ಲರೂ ನಕ್ಕಿದ್ದಾರೆ. ಬಳಿಕ ನಗುತ್ತಲೇ ಹಂಸಲೇಖ, KGF ಎಫೆಕ್ಟ್. ಕನ್ನಡ ಸಿನಿಮಾದಲ್ಲಿ ಎಲ್ಲಿ ಬೇಕಾದರೂ ನೋಡಿ, ಕ್ಯಾಮ್ರಾಮನ್ ಕೂಡ ದಾಡಿ ಬಿಟ್ಟಿರುತ್ತಾನೆ. ಡೈರೆಕ್ಟರ್, ಕೊರಿಯೋಗ್ರಾಫರ್, ಡೈರೆಕ್ಟರ್, ಕೊನೆಗೆ ಎಲ್ಲ ಗೊತ್ತಾಗಿ ಪ್ರೊಡ್ಯೂಸರ್ ಕೂಡ ದಾಡಿ ಬಿಟ್ಟಿರುತ್ತಾನೆ. ಎಡಿಟರ್ ಕೂಡ ಎಂದು ನಕ್ಕಿದ್ದಾರೆ. ಮೊದಲೆಲ್ಲ ಮನೆಯಲ್ಲಿ ಬೈಯುತ್ತಿದ್ದರು. ಏನಾದರೂ ತಪ್ಪು ಮಾಡಿದರೆ, ಏನಾಗಿದೆ ನಿನಗೆ ದಾಡಿ ಅಂತ ಬೈಯುತ್ತಿದ್ದರು. ಆದರೆ ಈಗ ಇಡೀ ಇಂಡಸ್ಟ್ರಿಗೆ ಬೈಯಬೇಕು, ಏನಾಗಿದೆ ದಾಡಿ ಅಂತ. ದಾಡಿಯೇ ಫ್ಯಾಷನ್ ಆಗಿದೆ ಎಂದಿದ್ದಾರೆ. ನನಗೆ ಈ ಸಿನಿಮಾ ಹೀರೋ ಹೆಸರು ಅಜಿತ್ ಅಂತ ಗೊತ್ತಿತ್ತು. ಯಾವಾಗ ಯಶ್ ಅಜಿತ್ ಆದರು ಅಂತ ಗೊತ್ತಾಗಲಿಲ್ಲ. ಯಶ್ ಸ್ಟಾರ್ ಆದ ಮೇಲೆ ಹೆಸರು ಬದಲಾಯಿಸಿಕೊಂಡಿರಬೇಕು ಅಂತ ಹಂಸಲೇಖ ಕಿಚಾಯಿಸಿದ್ದಾರೆ. ನಿರ್ದೇಶಕನಿಗೆ ಕಮಾಂಡ್ ಇರಬೇಕೆಂದರೆ ಆತನ ಸಿನಿಮಾದ ಕತೆ ಗಟ್ಟಿಯಾಗಿರಬೇಕು. ಗಟ್ಟಿಯಾದ ಕತೆಗಳನ್ನು ಯಾವ ನಿರ್ದೇಶಕ ಇಟ್ಟುಕೊಂಡಿರುತ್ತಾನೋ ಅವನಿಗೆ ತನ್ನ ಕೆಲಸದ ಮೇಲೆ ಕಮಾಂಡ್ ಇರುತ್ತದೆ. ಯಾವ ಸೂಪರ್ ಸ್ಟಾರ್ನ ಹಾಕಿಕೊಂಡರೂ ಆ ಕಥೆಯೇ ಅವನನ್ನು ನಿರ್ದೇಶಿಸುತ್ತದೆ. ಅದೇ ಕಾರಣಕ್ಕಾಗಿ ಹಾಲಿವುಡ್ನಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಡೋಂಟ್ ಟ್ರಸ್ಟ್ ದ ಶಾಟ್, ಟ್ರಸ್ಟ್ ದ ಟ್ರೋಲ್ ಅಂತ. ಆದರೆ ಕಥೆಯನ್ನು ನಂಬಿ ಸೂಪರ್ ಸ್ಟಾರ್ಗಳು ನಂಬಬೇಡಿ, ಕಥೆಗಳನ್ನು ನಂಬಿ ಮುಂದುವರಿರಿ ಎಂದು ನಿರ್ದೇಶಕರಿಗೆ ನಾದಬ್ರಹ್ಮ ಸಲಹೆ ನೀಡಿದ್ದಾರೆ. 2 ವಾರಗಳ ಹಿಂದೆ ಹಂಸಲೇಖ ಮಾತನಾಡಿದ ಮಾತುಗಳು ಈಗ ವೈರಲ್ ಆಗುತ್ತಿದೆ.